ಅಲ್ಲ ಎಂತ ಅವಸ್ಥೆ ಮಾರ್ರೆ. ನೀವು ಸತ್ಯ ಹೇಳ್ಬೇಕು ನನಗೆ, ನಾನು ಹೇಗೆ ಕಾಣ್ತೇನೆ ನಿಮಗೆ? ಸತ್ಯ ಹೇಳಿ, ಹೇಗೆ ಕಾಣ್ತೇನೆ? ಒಂದು ಮೇಷ್ಟ್ರಾಗೆ ಕಾಣ್ತೇನೆ ನಿಮಗೆ, ರಾಮಪ್ಪನಾಗೆ ಕಾಣುದಿಲ್ಲ ನಾನು ಮೇಷ್ಟ್ರು. ಅಲ್ಲ ಎಂತ ಒಂದು ಅವಸ್ಥೆ ಮಾರ್ರೆ. ಈ ಗೌರ್ಮೆಂಟ್ಗೆ ಭಾಷೆ ಉಂಟ ಕೇಳುದು ನಾನು. ಅಲ್ಲ ಕನ್ನಡ ಶಾಲೆನೆಲ್ಲ ಬಂದು ಮಾಡೋದು, ಸರ್ಕಾರಿ ಶಾಲೆಲ್ಲ ಬಂದಾದ್ರೆ ಎಂತ ಮಾಡುದು ನಾವು ಕನ್ನಡ ಮೇಷ್ಟ್ರುಗಳೆಲ್ಲ? ಮೀನು ಮಾರ್ಲಿಕ್ಕೆ ಹೋಗುದಾ? ಅಷ್ಟು ತಲೆಯಲ್ಲಿ ಇವರಿಗೆ. ಅದಕ್ಕೆ ನಾನೆಂತ ಮಾಡಿದೆ ಗೊತ್ತ, ಕನ್ನಡ ಶಾಲೆ ಉಳಿಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ನನ್ನ ಸ್ವಂತ ಖರ್ಚು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದೇನೆ. ಒಂದು 7-8 ತಿಂಗಳಾಯ್ತು. ಶುರು ಮಾಡೋಕೊಂದು 30-35 ಮಕ್ಕಳಿದ್ರು. ಈಗ ಕಡಿಮೆ 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 ಆಗಿ ಒಂದು 2 ಮಕ್ಕಳಿಗೆ ಬಂದು ನಿಂತಿದೆ. ಆದ್ರೂ ಮಾಡ್ಬೇಕಲ್ಲ, ಎಂತ ಮಾಡುದು? ನಾನು ಶಾಲೆನ ಸೀದೆ ಇಲ್ಲಿಗೆ ಬಂದು ಟ್ಯೂಷನ್ ನಡೆಸಲಿಕ್ಕೆ. ಇದು ಬರ್ತದಾ? ಬರುದಿಲ್ಲ, ಅದೆಲ್ಲ ಲೇಟಾಗಿ ಬರುದು. ಶಬಾಸ್. ನಾನು ಹೊಟ್ಟೆಗೆ ತಿಳಿದ ಅಷ್ಟು ಅರ್ಜೆಂಟ್ ಅಲ್ಲಿ ಬರುದು. ಅದು ನೋಡಿ ಆಡಿಕೊಂಡು ಬರುವ ಚಂದ ನೋಡಿ. ಅಲ್ಲಿ ನೀವು ಸುತ್ತ ಕಡೆ ತೆಗೆ ಬರೋದು. ಇಲ್ಲಿ ಬಾ, ಇಲ್ಲಿ ಬಾರ. ಯಾಕೆ ಲೇಟ್? ಯಾಕೆ ಲೇಟ್? ಯಾಕೆ ಲೇಟ್ ಆಯ್ತಾ? ಹಾ, ಬೇಗ ಆಯ್ತಾ? ಬೇಗ ಬಂದ್ರೆ ಎಷ್ಟೊತ್ತಿಗೆ ಬರುದಾ ನೀನು? ಬೇಗ ಬಂದ್ರೆ ಇಲ್ಲಿ ಯಾರು ಇರುದಿಲ್ಲ ಆಟ ಆಡ್ಲಿಕ್ಕೆ. ಬೈಜ ಮುಂದೆ ಬಾ. ನೀ ಎಂತ ಮಾಡುದಾ? ಮುಚ್ಚಳೆ ತೆಗಿದಾರ ನೀರು ಕುಡಿತಾರನ? ಮುಚ್ಚಳೆ ತೆಗಿದಾರ ನೀರು ಕುಡಿತಾರ? ನೀವು ಬಹಳ ಹುಷಾರಿದ್ರಿ. ಮುಚ್ಚಳೆ ತೆಗೆದು ನೀರು ಕುಡಿದ್ರೆ ನೀರು ಖಾಲಿ ಆಗೋದಿಲ್ವಾ? ಇದೆಲ್ಲ ತಲೆ ಉಂಟು ನೋಡಿ. ಮುಚ್ಚಳೆ ನೀರು ಖಾಲಿ ಒಂದು ಬಿಡ್ತೇನೆ ಈಗ. ಹೊಡಿಲಿಕ್ಕಿಲ್ಲ, ಹೊಡಿಲಿಕ್ಕಿಲ್ಲ, ಕಾನೂನು ಉಂಟು. ಅದೆಲ್ಲ ಗೊತ್ತು. ನೀವು ಕಾನೂನು ಬಗ್ಗೆ ಎಲ್ಲ ಮಾತಾಡ್ತೀನಿ. ನೀವು ಬೇಕಾದಲ್ಲ ಓದ್ಲಿಕ್ಕೆ ಹೇಳಿದ್ರೆ ಓದ್ಲಿಕ್ಕೆ ಆಗುದಿಲ್ಲ. ಮುಂದೆ ಬಾ ನೀನು. ಶಾಲೆ ಬರುದೇ ಕಷ್ಟದಲ್ಲ ಅಂತ ಮತ್ತೆ ಹೊಡಿದಂತೆ. ಅದೆಲ್ಲಿ ಉಂಟು? ಎಲ್ಲಿ? ಅದೆಲ್ಲಿ ಉಂಟಾ? ಅದು ಬರುವಾಗ, ನಾನು ಬರುವಾಗ ಗೇಟ್ ವರೆಗೆ ಬಂತು, ಮತ್ತೊಂದು ಕಲ್ಲು ಬಿಸಾಕಿದೆ ಹೋಯ್ತು. ಯಾವುದು? ನಮ್ಮ ಮನೆ ನಾಯಿ. ನಿಮ್ಮ ಮನೆ ನಾಯಿಯ ನಾನೀಗ ಕೇಳಿದ್ನ? ಹೇಳಿದ್ರು ಕೊಡುದಿಲ್ಲ, ಬೊಗಲಿಕ್ಕೆ ಒಂದೇ ಇರುದು. ಅದಲ್ಲವಾ ನಿನ್ನ ಜೊತೆ ಯಾವಾಗ್ಲೂ ಬರ್ತಲ್ಲ ಅವಳು ಪಿಂಕಿ, ಅವಳು ಹೇಳಿದ್ದಾಳೆ. ಪಿಂಕಿ ಅವಳು ಮಗ್ಗಿ ಬರಲಿಲ್ಲ. ಮತ್ತೆ ಅವಳು ಕೂತ್ಕೊಂಡು ಬೆಂಕಿಯಲ್ಲಿ ಅದು ಒಂದು ಮೊಳೆ ಇತ್ತಂತೆ, ಅವಳು ಲಂಗ ಕೆಟ್ಟಿದೆ ಇಲ್ಲಿಗೆ. ಲಂಗ ಹರಿದಿದೆ, ಅದಕ್ಕೆ ಲಂಗ ಬೇರೆ ಲಂಗ ಹಾಕೊಂಡ್ಬರ್ಲಿಕ್ಕೆ ಮನೆ ಹೋಗಿದ್ದಾಳೆ. ಎಲ್ಲಿ ಚುಚ್ಚಿದ್ದು? ಇಲ್ಲಿ ಚುಚ್ಚಿದ್ದು. ಎಲ್ಲಿಗೆ? ಇಲ್ಲಿ ಅಲ್ಲಿ ಚುಚ್ಚಿದ್ದು. ಎಲ್ಲಿಗೆ ಚುಚ್ಚಿದ್ದು? ನೀನೇಗೆ ನೋಡಿದ? ನಿನ್ಗೆ ಗೊತ್ತಾಗಿದ್ದು? ನಾನು ನೋಡಿದೆ. ಹುಡುಗಿರ ಲಂಗೆಲ್ಲ ನೋಡ್ತಾರ ಅವನು ಚುಚ್ಚು. ಅವಳು ಅಳ್ತಾ ಇದ್ಲು, ಅದಕ್ಕೆ ನೋಡಿದ್ದೆ. ನೀವೇ ಪಾಠದಲ್ಲಿ ಹೇಳಿದಲ್ಲ, ಇನ್ನೊಬ್ಬರ ನೋವಿಗೆ ನಾವು ಸ್ಪಂದನೆ ಕೊಡಬೇಕು ಅಂತ. ಅದಕ್ಕೆ ಅವಳು ಅಳುವಾಗ ನಾನು ಸ್ಪಂದನೆ ಕೊಟ್ಟಿದ್ದು. ಸ್ಪಂದನೆ ಕೊಟ್ಟಿದ್ದಲ್ಲ, ಇನ್ನೊಬ್ಬರ ನೋವಿಗೆ ಸ್ಪಂದನೆ ಕೊಟ್ಟಿದ್ದ ನೀನು? ನಾನು ಮೊನ್ನೆ ಜಾರಿಯಲ್ಲಿ ಕೆಸರಲ್ಲಿ ಬಿದ್ದಿದ್ದು, ನೀನು ಸ್ಪಂದನೆ ಕೊಟ್ಟಿದ್ಯಾ? ನೀವು ಪದೇ ಪದೇ ಜಾರಿ ಬೀಳ್ತೀರಿ, ಅದಕ್ಕೆ ನಾನು ಜನವ ಮನೆಯವರು ಕರ್ಕೊಂಡ್ ಬರ್ತೀನಿ. ಇಲ್ಲಿ ಬಾ ನೀನು, ಉಚ್ಚಾರಕ್ಕೆ ಮಾಡಿ. ಇಲ್ಲಿ ಬಾರ, ಉಚ್ಚಾರಕ್ಕೆ ಮಾಡ್ತೀಯ ನೀನು. ಅಂತರವಿರಲಿ ಅಂತ ಹೇಳಿದ್ದಾರೆ. ಕೈಯಲ್ಲಿ ಆಯುಧ ಇರುವಾಗ ಅಂತರವಿರಲಿ. ಅಂತರಲ್ಲ ನೀನು, ಅದು ಆಡಿಕೊಂಡು ಬರುವ ಸ್ಟೈಲ್ ನೋಡಲ್ಲಿ. ಬೇರೆ 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 ಎಂತ ಬೇರೆ? ಬೇರೆ ಲಂಗ ಬೇರೆ. ಈಗ ಲಂಗ ನೋಡ್ಲಿಕ್ಕೆ ಹಿಂದೋಗಿದ್ವಿ ಮಂಗ. ಬಾಯಿಲಿ ಯಾಕೆ ನೀನೇ ಲೇಟ್ ಆಗಿರ್ಬೇಕಾ? ಅಯ್ಯೋ ನನಗೆ ಬೇಗ ಬರಬೇಕು ಅಂತ ಮನಸ್ಸಿತ್ತು. ಬೇಗ ಬರ್ಲಿಕ್ಕೆ ಮನಸ್ಸಿತ್ತು, ಮತ್ತೆ ಬೇಗ ಬರ್ಬೇಕಿತ್ತು. ಬೇಗ ಬಂದಿದ್ದೇನಲ್ಲ. ಗಾಡಿ ನಿಧಾನಕ್ಕೆ ಬಂದ್ರೆ ನಾನೆಂತ ಮಾಡುದು? ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ, ನಿಧಾನಕ್ಕೆ ಬರುವ ಗಾಡಿ ಯಾವ್ದಾ? ಆಮ್ಲೆಟ್ ಗಾಡಿಯಲ್ಲಿ ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ, ನಿಧಾನಕ್ಕೆ ಬರುವ ಗಾಡಿ ಉಂಟಾ? ಹೌದು. ಯಾವ್ದದು? ಲೋಡ್ ಲೋಲಲು. ಯಾವುದು? ಲೋಡ್ ಲೋಲಲು. ಅವ್ನು ಹೇಳಿದ ಕೇಳಿದೆ ನಿಂಗೆ. ಎಂತ 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 ಹೇಳಿದ್ರಿ ನೀನು? ಲೋಡ್ ಲೋಲಲು. ಬಿಡ್ತೀನೊಂದು ಹೇಳಿಕ್ಕೆ ಸಹ ಗೊತ್ತಿಲ್ಲ ಅವಳಿಗೆ. ಇಷ್ಟು ದೊಡ್ಡ ಹುಡುಗಿಗೆ ಹೇಳ್ತೀಂತೆ ಹಾಗೆ ಹೇಳುದ? ಅದಕ್ಕೆ ನಾಳೆಗೆ ಮಗು ಹೇಳ್ಬೇಕು. ಅದು ಚಿಕ್ಕದಲ್ಲಿ ಇದು ಬಜೆ ಬಜೆ ಮುಟ್ಟಿಸ್ಬೇಕಿತ್ತು. ಬಜೆ ಮುಟ್ಟಿಸ್ಬೇಕು ನಾಳೆಗೆ. ಗೋಳಿ ಬಜೆ. ಗೋಳಿ ಬಜೆ ಅಲ್ಲ ಮರೆ, ಚಿಕ್ಕದಿರುವಾಗ ಒಂದು ಬಾಯಿಗೆ ನಾಲಿಗೆ ಮುಟ್ಟಿ. ಗೋಲಿ ಬಜೆ ಅಲ್ಲ ಅದು, ಉರುಂಟಲ್ಲನ. ಇದು ಚಟ್ಟೆ ಇರ್ತದೆ, ಚಟ್ಟೆ ಇರ್ತದೆ. ಚಟ್ಟೆ ಇದ್ದಾದ್ರೆ ಪೋಡಿ, ಅದು ಬಾಳೆಹಣ್ಣು ಪೋಡಿ ಆಗಿರ್ಬೇಕು. ನಿನಗೆರಡು ಬಿಟ್ರೆ ಬಜೆ ಬಜೆ. ಅದು ಗೋಲಿ ಬಜೆ ಮುಟ್ಟಿಸಿದ್ರು ನಾಳೆಗೆ ಹೇಗೆ ಬೇಕಾದ್ರೂ ಹೊರಲಾಡಿಸ್ತದೆ. ಬಿಸಿ ಬಿಸಿ ಗೋಲಿ ಬಜೆ ಹಾಕಿ ಅಂತೆ ಬಾಯಿಗೆ. ಅದು ಹಾಗೆ ಅಲ್ಲ, ಬಜೆ ಒಂದು ಸಿಗ್ತದೆ, ಅದು ಹಾಕಿದ್ರೆ ನಾಳೆಗೆ ಚಂದ ಮಾತಾಡ್ಲಿಕ್ಕೆ ಆಗ್ತದೆ. ನಾಳೆಗೆ ಹೊರಳಿಸಿ ಮಾತಾಡ್ಬೇಕು, ಗೊತ್ತಾಯ್ತಲ್ಲ? ಯಾಕೆ ಅಂತ ಗೊತ್ತಿಲ್ಲ ನನಗೆ, ಅದು ಬರುವುದಿಲ್ಲ. ಅದ್ಮೇಲೆ ನೀವು ಹೇಳಿದ್ರು ನಾನು ಹೇಳ್ತೇನೆ. ನಾನು ಎಂತ ಹೇಳಿದ್ದು ಮೇಷ್ಟ್ರು? ಎಂತ ನೀನು ಹೇಗೆ ಹೇಳಿದ್ದು? ನಾನು ಲೋಡ್ ಲೋಲಲು. ಹಾಗೆಲ್ಲದು ಮತ್ತೆ ಇನ್ನು ಬನ್ಸು ಮುಟ್ಟಿಸ್ಬೇಕಷ್ಟೇ, ಬನ್ಸು. ನೀವಿಬ್ರು ಬಾಯ್ಪಟ ಮಾಡ್ಕೊಂಡು ನಾಳೆ ಬನ್ನಿ, ಹೋಗಿ ಬನ್ನಿ ಬನ್ನಿ ಹೋಗೋಣ. ಹೋಗಿ ಸುಮ್ಮನೆ ಕೂತಲ್ಲಿ.
ಇಲ್ಲಿವಾ ನಿಂಗೆ ಒಂದು ಕೇಳಿಕ್ಕೆ ಮತ್ತೆ ಇಲ್ಲಿವಾ ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ ನೀನು ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ ಅದು ನನಗೆ ಬೇರೆ ಶಾಲೆ ಇತ್ತು ಅದಕ್ಕೆ ಅಲ್ಲ ಅದು ನೆನ್ನೆ ಹೌದು ನೆನ್ನೆ ಅಲ್ಲ ನೆನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು ಅದಕ್ಕೆ ಶಾಲೆ ಇರಕ್ಕೆ ಅಕ್ಕ ಮರಿ ಹಾಕಿದ್ದು ಹೇಳಿದ್ರು ನೋಡಿದ ಅಕ್ಕ ಮರಿ ಹಾಕಿ ಎಂತ ಅಕ್ಕ ಮರಿ ಹಾಕ್ಲಿ ಬೆಕ್ಕನ ಹೌದು ಇಷ್ಟು ದೊಡ್ಡ ಮರಿ ಹಾಕಿದ್ದು ಅಕ್ಕ ಮರಿ ಹಾಕಿದಲ್ಲ ಅಕ್ಕ ಹೆತ್ತದ್ದು ಅಕ್ಕ ಹೆತ್ತದ್ದು ಹಾ ಇನ್ ಮುಂದೆ ಹಾಗೆ ಆಗಬೇಕು ಹಾಗೆ ಆಗ್ಬಾರ್ದು ಇನ್ನು ಬರೋ ವರ್ಷವೇ ಭಾವನ ಹತ್ರ ಹೇಳ್ತೇನೆ ಇನ್ನಾಗಬಾರ್ದು ಇನ್ನಾದ್ರೂ ಬರೋ ವರ್ಷವೇ ನೀನು ಸುಮ್ಮನೆ ಇಲ್ಲಿ ಬಾ ಪದೇ ಪದೇ ಎಂತ ಅಕ್ಕ ಅದು ಬೆಕ್ಕ ಅದೇ ಹೇಳಿದ್ದಲ್ಲ ಹಾಗೆ ಆಗ್ಬಾರ್ದು ನಾನು ಹೇಳಿದ್ದು ನಾ ತಪ್ಪಿ ಮಾತಾಡಬಾರ್ದು ಅಂತ ಹೇಳಿದ್ದು ಸರಿ ಇರ್ಬೇಕು ಮಾತಾಡೋದು ಅಂತ ಆಯ್ತು ಕೂತ್ಕೊಳ್ಳಿ ಈಗ ನಾನು ಕೂತ್ಕೊಳ್ಳಿ ನೀವು ಏನ್ ಕೂತ್ಕೊಳ್ಳಿ ನಾನು ಬನ್ನಿ ಇಲ್ಲಿ ಬಂದಿರಾ ನಾನಿದ್ದೇನೆ, ನನಗೆ ಯಾಕೆ ಹೊಡೆಯುವುದು? ನೀನ್ ಯಾಕೆ ಸಿಗ್ನಲ್ ಮಾಡಿದ್ರು ಎಂತ ಹೇಳಿದ್ರು ಸಿಗ್ನಲ್ ಮಾಡಿ ಬಾ ಇಲ್ಲಿ ಬಾ. ನನಗೆ ಕೇಳ್ತದೆ ಆಟ ಕೇಳ್ತದೆ ನನಗೆ ಕೇಳ್ಬೋದು ನಿಂಗೆ ನಾನು ಕೇಳಿ ಎಷ್ಟು ಕೇಳಿ ಎಂತ ಬೇಕಾದ್ರೂ ಕೇಳಿ ಬಾ. ಗೊತ್ತುಂಟಲ್ಲ ಎಲ್ಲ ಕಲ್ತಿದ್ದೀರಲ್ಲ ಈಗ ನಾನು ಬೇರೆ ಮಾಸ್ಟರ್ ಆಗಿ ಅಲ್ಲ ನಾನು ಎಲ್ಲ ಪಾಠ ಚರ್ಮುರಿ ಮಾಡಿ ಕೊಡ್ತೇನೆ ನನಗೆ ಸ್ವಲ್ಪ ಖಾರ ಕಮ್ಮಿ ನನಗೆ ಒಂದು ಮೊಟ್ಟೆ 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 ಬೇಕಾದ್ರೆ ಹಾಕಿ ನನಗೂ ಮೊಟ್ಟೆ ಚರ್ಮುರಿ ಹಾಗೆ ಹೇಳಿದಲ್ಲ ನಾನು ಎಲ್ಲ ಪಾಠವನ್ನು ಸಹ ಹೇಳಿ ಕೊಡ್ತೇನೆ ಅಂತ ಹೇಳಿ ಒಟ್ಟಿಗೆ ಬೇರೆ ಬೇರೆ ಪಾಠ ಅಲ್ಲ ಗೊತ್ತಾಯ್ತಲ್ಲ ಮ್ಯಾಥಮೆಟಿಕ್ಸ್ ಅದು ಬೇರೆ ಬೇರೆ ಅಲ್ಲ ಎಲ್ಲ ಒಟ್ಟಿಗೆ ಹೇಳಿ ಕೊಡ್ತೇನೆ ಎಲ್ಲ ಒಟ್ಟಿಗೆ ಹೇಳ್ಕೊಡೋದು ಮತ್ತೆ ಪರೀಕ್ಷೆ ಬರುವಾಗ ನನ್ನ ಹೇಳ್ಕೊಟ್ಟಿದ್ದು ಯಾವ್ದು ಇವತ್ತು ಬಂದದ್ದು ಯಾವ್ದು ಅಂತ ನಾವು ಮೇಲೆ ನೋಡೋದು ಇಲ್ಲಿ ಬನ್ನಿ ನಾನು ಹೇಳಿಕೊಡ್ತೇನೆ ಈಗ ಈಗ ನಾನು ಶುರುವಿಗೆ ಲೆಕ್ಕ ಹೇಳ್ತೇನೆ ಲೆಕ್ಕ ಸುಲಭ ಲೆಕ್ಕ ಸುಲಭ ನನಗೆ ಸಿಂಪಲ್ ಲೆಕ್ಕ ಕೇಳ್ತೇನೆ ಹಾ. 2ರಿಂದ 2 ತೆಗೆದ್ರೆ ಎಷ್ಟು ಎರಡರಿಂದ ಎರಡು ತೆಗೆದೆ ಎರಡರಿಂದ ಎರಡು ತೆಗೆದಾದ್ರೆ ಅಲ್ಲಿ ಇಡುದು ಯಾಕೆ ಅಲ್ಲ ಜಾಸ್ತಿ ಇದ್ರೆ ತೆಗೀರಪ್ಪ ಅದನ್ನ ಲೆಕ್ಕ ಬೇರೆ ಇರದೇ ಎರಡಂತೆ ಮತ್ತೆ ಅದನ್ನ ತೆಗಿದೆ ಅಂತೆ ಬೇರೆ ಕೆಲಸ ಇಲ್ವಾ ಆಯ್ತು ಅದು ಬೇಡ ಸುಲಭದ ಬೇಡ ನಿಮಗೆ ಕಳಿಸ್ತೇನೆ ಈಗ 2 4 4 4 8 8 8 16 17 32 33 64 ಹಾಗಾದ್ರೆ 1378ರಿಂದ 1018 ತೆಗೆದ್ರೆ ಎಷ್ಟು ಅಬ್ಬ ಇವರು ತ್ರಾಸಿಯಿಂದ ಮರವನ್ನು ತೆಗೆದ್ಬಿಟ್ಟಿದ್ರು ನೀವು ಡೋಂಗಿ ನೀವು ಸುಲಭ ತೆಗೆಯಲು ನೀವೇ ಉತ್ತರ ಕೊಟ್ಟು ಕಷ್ಟದನ್ನೆಲ್ಲ ನಮಗೆ ಹೇಳುದ ನಮ್ಮನ್ನ ನಂಬಿ ಬರುದು ಅವ್ರಿಗೆ ಗೊತ್ತಿಲ್ಲ ಕಲಿತು ಬರಬೇಕು ಅದು ಸಾಯ್ಲಿ ಈಗ ನಾನು ಹೇಳುದು ನನ್ನ ಕೈಯಲ್ಲಿ ಒಂದು ತಟ್ಟೆ ಉಂಟು ಎಲ್ಲಿ ಉಂಟು ಅಂತ ನೆನೆಸ್ಬೇಕಾ ನೆನೆಸ್ಬೇಕು ಆ ತಟ್ಟೆಯಲ್ಲಿ 2 ಇಡ್ಲಿ ಉಂಟು ಇಡ್ಲಿ ಎಲ್ಲಿ ಉಂಟು? ಉಂಟು ಅಂತ ನೆನೆಸ್ಬೇಕಾ ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ ಆಯ್ತು ನೆನೆಸಿ ನೀವೇ ತಿನ್ನಿ ನನಗೆ ಬೇಡ ಈಗ ಆ 2 ಇಡ್ಲಿ ನಾನು ತಿಂದೆ ಅವ್ರು ತಿನ್ನು ಮಾತಾಡ್ದೆ ಹಾಗಾದ್ರೆ ತಟ್ಟೆಯಲ್ಲಿ ಏನು ಉಳಿಯಿತು ತಟ್ಟೆಯಲ್ಲಿ ಚಟ್ನಿ ಉಳಿತದೆ. ಚಟ್ನಿಯಲ್ಲಿಂದ ಬಂದದ ಚಟ್ನಿ ಉಂಟು ಅಂತ ನೆನೆಸ್ಬೇಕು ನಾವು ಅಷ್ಟು ಕೊಟ್ಟಿಯ ಪ್ಲೇಟ್ ಅನ್ನು ನೆನೆಸಿದೆವು ಅಂತ ನಿಮ್ಗೊಂದು ತೆಂಗಿನಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ಲ ಬೇಡದೆಲ್ಲ ಗೊತ್ತುಂಟು ಬೇಡದು ಅಂತ ನಾವು ಆದ್ರೆ ನೆನೆಸ್ಬೇಕು ನಿಮಗೆ ನೆನೆಸ್ಲಿಕ್ಕೆ ಇಡ್ಲಿ ಮತ್ತು ಚಟ್ನಿ ಬೇಡದ ಹೇಗಾಗುದಲ್ವಾ? ಈಗ ಪದ್ಯಗಳಲ್ಲಿ ಯಾರಿಗೆ ಹೇಳಿದ್ ನಾನು ಮಧ್ಯದಲ್ಲಿ ಇಡ್ಲಿಕ್ಕೆ ನನಗೆ ನಿಮ್ಗೆಲ್ಲ ನಾಯಿ ಮರಿ ಅಲ್ಲ. ನಾಯಿ ಮರಿದು ನಾಯಿ ಮರಿ ನಿಮ್ಗೆಲ್ಲಲ್ಲ ನನಗಲ್ಲ ಅವಳಿಗೆ ಕಲ್ತಿದ್ಯಾ ಅದಕ್ಕೆ ರಜೆ ಹಾಕ್ಬೇಕು ಯಾವ್ದು ಎಲ್ಲ ಬರ್ತದಲ್ಲ ನೋಡ ಅವಳನ್ನ ನೋಡಿ ಕಲಿಯ ಅವಳನ್ನ ನೋಡಿ ಕಲಿ ಅವಳನ್ನು ನೋಡಿ ಕಲಿತೆ ಕಳೆದ ವರ್ಷ ಫೇಲ್ ಆಗಿದೆ ನೀನೇನು ಪದ್ಯಗಳು ಪದ್ಯ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಹೇಳು ನಾಯಿ ಮರಿ ತಿಂಡಿ ಬೇಕೆ ನಾಯಿ ಮರಿ ತಿಂಡಿ ಬೇಕೆ ಒಂದು ನಿಮಿಷ ಅದು ಅದಕ್ಕಂತ ಮುಂದೆ ಆಗುದಿಲ್ವಾ ನೀವು ತಿಂಡಿ ಬೇಕಾ ಬೇಡು ಅಂತ ಹೇಳಲೇ ಇಲ್ಲ. ನಾನು ನಾಯಿಯನ ನಾಯಿ ನೆನೆಸ್ಬೇಕು ಹೌದಲ್ಲ ಅಧಿಕ ಪ್ರಸಂಗ ನೋಡಿ ಎಷ್ಟು ಮಾತಾಡ್ತಾನೆ ಜಾಸ್ತಿ ಮಾತಾಡಿದ್ರೆ ಬೇಕಾದೆಲ್ಲ ಮಾತಾಡುದಿಲ್ಲ ಅವ್ನು ಬೇಡದೆಲ್ಲ ಮಾತಾಡ್ತಾನೆ ಹುಚ್ಚರಾಗಿ ಈಗ ಕಟ್ಟಿ ಹಾಕ್ತೇವೆ ಪ್ರಬಂಧ ಯಾರಿಗೆ ಹೇಳಿದ್ ನಾನು ಪ್ರಬಂಧ ಯಾವ್ದು? ಅವಳಿಗೆ ಪ್ರಬಂಧ ನನಗೆ ಆಡು. ಆ ಆಡಿದೆ ಹೇಳಿದ್ ನಾನು ಅದು ಯಾರಿಗೆ ನನಗೆಲ್ಲ ಎಲ್ಲ ನಿನ್ಗೆಯ ಹೌದು ನಾನು ನೆನ್ನೆ ಶಾಲೆ ಬರಲಿಲ್ಲ ಅದಕ್ಕೆ ರಜೆ ಮಾಡ್ಬೇಕು ಹೇಳು ಗೊತ್ತುಂಟಲ್ಲ ಹೇಳು ಆಡು ಹಾ ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಲಾಡು ಕೊಡ್ತದೆ. ಇಂತ ಬಿಟ್ಟಾಗ್ತದ ಅಲ್ಲಪ್ಪ ಅದು ಬೂಂದಿ ಲಾಡು ಅಂತ ತಿಳಿದಿದ್ದೆ ಅವಳು ಕಪ್ಪದು ಅದೆಲ್ಲ ಅದು ಆಡು ಲಾಡು ಕೊಡ್ಲಿಕ್ಕೆ ಅಂತ ಅಯ್ಯಂಗಾರ ಬೇಕಾದ್ರೆ ಇಟ್ಟಿದ್ಯಾ ಅಲ್ಲ, ಅದು ಕೊಡ್ತದೆ, ಇದು- ಆಡು ಲಾಡು ಕೊಡುದಲ್ಲ ಆಡು ಹಾಲು ಕೊಡುದು ಹಾ. ಆಡು ನಮಗೆ ಹಾಲು ಕೊಡ್ತದೆ. ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಆಡಿನ ಚಿಕ್ಕಮ್ಮ ನಮಗೆ ಹಾಲು ಕೊಡ್ತದೆ. ಆಡಿನ ಮಗಳು ನಮಗೆ ಹಾಲು ಕೊಡ್ತದೆ. ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ.
ಅಪ್ಪ ಎಲ್ಲಿಗೆ ಹಾಲು ಕೊಡುದು, ಅದು ಬರೀ ಮೂತ್ರ ಕೊಡುದು. ಆಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಬನೆ ಇಟ್ಕೊಂಡು ಹೋಗಿ ನಿಂಗೆ ಸ್ನಾನ ಕೊಟ್ಟಿರ್ತಾರೆ. ಇನ್ನೊಂದು ಇದು ಯಾರಿಗೆ ಹೇಳಿದ್ದು, ದನದ ಬಗ್ಗೆ ಯಾರಿಗೆ ಹೇಳಿದ್ದು? ಅವನಿಗೆ. ಅದು ನಿಂಗೆ ಅಲ್ಲ, ಅದು ಮೊನ್ನೆ ಹೇಳಿದ್ದು, ನಿನ್ನೆ ಹೇಳ್ಬೇಕಿತ್ತು, ನಿನ್ನೆ ಬಾಗಿಲೇ ತಪ್ಪಿಸಿದ್ದ, ಅದಕ್ಕೆ ಗೊತ್ತುಂಟಲ್ಲ ಅದು? ದನದ ಬಗ್ಗೆ ಗೊತ್ತುಂಟಲ್ಲ? ಹಾ ಹೇಳು, ದನದ ಬಗ್ಗೆ ಹೇಳು. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಬೇಕಾದ್ರೆ ಬನ್ನಿ ನೋಡಿ. ಗೊತ್ತುಂಟು, ಗೊತ್ತದೆ. ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಇಲ್ಲ, ನಮ್ಮದೊಂದು ಕೆಂಪು ಹಾಲು ಕೊಡುದು. ಹೌದು, ಅದು ಹಾಲಲ್ಲ, ಅದು ರಕ್ತ. ತಲೆ ನಿನ್ನದು ಎಲ್ಲ ಬಿಳಿ ಹಾಲು ಕೊಡುದು. ನನಗೆ ಗೊತ್ತಿಲ್ಲ. ಹೇಳು. ಬಿಳಿ ಹಾಲು ಕೊಡ್ತದೆ. ಮತ್ತೆ ನಮ್ಮ ದನಕ್ಕೆ ಎರಡು ಕೊಂಬಿದೆ, ಅದಕ್ಕೆ ನಾವು ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪದ ಪದ ಸೆಗಣಿ ಹಾಕುತ್ತೆ. ನಾನು ಸೆಗಣಿ ಕೇಳಿದ್ನ? ನೀವು ಸೆಗಣಿ ಕೇಳಿಲ್ಲ ಅಂದ್ರೆ ಅದೇನು ದಮ್ಮಗಟ್ಟು ನಿಲ್ಲುದಿಲ್ಲ, ಅದು ಸೆಗಣಿ ಹಾಕ್ತೇನೆ.